ಘಟ್ಟದಲ್ಲಿ ಈಗಾಗಲೇ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿ, ವೇದಗಂಗಾ, ದೂದಗಂಗಾ, ಪಂಚಗಂಗಾ ನದಿಗಳು ಈಗಾಗಲೇ ತುಂಬಿ ಹರಿಯುತ್ತಿರುವಂಥದ್ದು. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಇವತ್ತು ಮೀಟಿಂಗ್ ಅನ್ನು ನಡೆಸಿರುವಂಥದ್ದು. ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾಗಿರುವಂಥ ಸುಭಾಷ್ ಸಂಕಾಂಬಿ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆದಿರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಎಸ್ ಸಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ, ಈ ವಿಚಾರವಾಗಿ ಹೇಳೋದು. ನದಿ ನೀರಿನ ಮಟ್ಟ ಈಗಾಗಲೇ ಏರಿಕೆ ಆಗ್ತಾ ಇದೆ. ಇದರ ಬಗ್ಗೆ ನಾವೇನಿದೆ ಒಂದು ವಾಟ್ಸಪ್ ಟೀಮನ್ನು ರೆಡಿ ಮಾಡಿದ್ದೀವಿ. ಸಂಬಂಧಪಟ್ಟಂಥ ಇಂಜಿನಿಯರ್ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಷ್ಟು ಒಳ ನೀರು ಹರಿವು ಬರ್ತಾ ಇದೆ, ಆಮೇಲೆ ಇಪ್ಪರಿ ಡ್ಯಾಮ್ನಲ್ಲಿ ಎಷ್ಟು ನೀರನ್ನು ನಾವು ನಿಲ್ಲಿಸ್ತಾ ಇದ್ದೀವಿ, ಎಷ್ಟು ಗೇಟ್ಗಳನ್ನು ತೆಗೆದೀವಿ ಅನ್ನೋ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ನೋಡಿದಾಗ 32,000 ಕ್ಯೂಸೆಸ್ ನೀರು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ಮತ್ತೆ ಇನ್ನೂ ಟೈಮ್ ಟು ಟೈಮ್ ಅದು ಏರುವಂಥ ಸ್ಥಿತಿಯಲ್ಲಿ ಇದೆ. ಮತ್ತು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಹಿತ ನಾವು ಡಂಗರ ಸಾರಿ ಇಲ್ಲಿ ನದಿ ತೀರದಲ್ಲಿ ಯಾರು ಹೋಗಬೇಡ್ರಿ ಅನ್ನೋ ಬಗ್ಗೆ, ಮತ್ತು ಬಟ್ಟೆ ತೊಳೆಯೋ ಬಗ್ಗೆ ಆಗಲಿ ಅಥವಾ ಜಾನುವಾರುಗಳನ್ನು ತೊಳೆಯೋ ಬಗ್ಗೆ ಆಗಲಿ ಹೋಗಬಾರ್ದು ಅನ್ನೋ ಬಗ್ಗೆ ಪಿ ಡಿ ಒಗಳ ಮುಖಾಂತರವಾಗಿ ನಾವು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸರ್, ಈಗಾಗಲೇ ಚಿಕ್ಕೋಡಿ ಉಪಭಾಗದಲ್ಲಿ ಕೆಳಹಂತದ ಸೇತುವೆಗಳು ಸುಮಾರು 5 ಕೆಳಹಂತ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು, ಈ ವಿಚಾರವಾಗಿ ಈಗಾಗಲೇ ಏನಿದೆ ನಮ್ಮಲ್ಲಿ ಸಿದ್ನಾಳ ಮತ್ತು ಕಾರದಗ ಕೆಲವು ಕಡೆ ಏನಿದೆ ಈ ನಮ್ಮ ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಆ ಮುಳುಗಡೆ ಆದಂಥ ಸೇತುವೆಗಳಿಗೆ ಆಲ್ಟರ್ನೇಟಿವ್ ಅವರಿಗೆ ಹೋಗ್ತಕ್ಕಂಥ ದಾರಿ ವ್ಯವಸ್ಥೆ ಈಗಾಗಲೇ ಇರೋದರಿಂದ ನಾವು ಅಲ್ಲಿರ್ತಕ್ಕಂಥ ಸೇತುವೆಗಳ ಮೇಲೆ ಬ್ಯಾರಿಕೇಡನ್ನು ಹಾಕಿ ಯಾರೇ ಜನರು ಅಲ್ಲಿ ಅದ್ರ ಮೇಲೆ ಹೋಗಲಾರಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಪೊಲೀಸರು ಸಹಿತ ನಾವು ಅಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಸರ್, ಈಗಾಗಲೇ NDRF ತಂಡ ನಿಯೋಜನೆ ಮಾಡಿರುವಂಥದ್ದು ಏನಾದರೂ NDRF ತಂಡದ ಬಗ್ಗೆ ಏನೈತಿ, ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಈ ಒಂದು 2-3 ದಿವಸದಲ್ಲಿ NDRF ತಂಡ ನಮಗೆ ಬರುತ್ತೆ. ನಮ್ಮಲ್ಲಿರ್ತಕ್ಕಂಥ ಚಿಕ್ಕೋಡಿ ಉಪವಿಭಾಗ ಬರ್ತಕ್ಕಂಥದ್ದು ನಮ್ಮ ಯಡೂರಾಯಿತು ಅಥವಾ ಚಂದೂರಾಯಿತು, ಅಲ್ಲಿ ಅವರಿಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕಂದರೆ ಮಧ್ಯ ಏರಿಯಾ ಆಗಿರೋದ್ರಿಂದ ಅಲ್ಲಿದ್ದರೆ ಅವರು ಎಲ್ಲೇ ಪ್ರಾಬ್ಲಮ್ ಬಂದರೂ ಸಹಿತ ಇಮಿಡಿಯೇಟ್ಲಿ ಅವರು ಅಟೆಂಡ್ ಆಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸರ್, ಈಗಾಗಲೇ ಫ್ಲಡ್ ಬಂದರೆ ಒಂದು ವೇಳೆ ಎಲ್ಲ ಕಡೆ ಜನದಟ್ಟಣೆ ಆಗುವಂಥದ್ದು, ಈಗಾಗಲೇ ಕೊರೋನಾ ಬೆಳಗಾವಿಗೆ ಆವರಿಸಿರುವಂಥದ್ದು, ಈ ವಿಚಾರವಾಗಿ ಮುನ್ನೆಚ್ಚರಿಕಾ ಕ್ರಮ ಈಗಾಗಲೇ ನಾವು ತಾಲೂಕು ವೈದ್ಯಾಧಿಕಾರಿಗಳನ್ನು ಸಾಕಷ್ಟು ಸಂಪರ್ಕಿಸಿದ್ವಿ. ಅವ್ರ ಜೊತೆ ನಾವು ಮೀಟಿಂಗನ್ನು ಕೂಡ ಮಾಡ್ತಾಯಿದ್ದೀವಿ. ನಿನ್ನೆನೂ ಕೂಡ ನಾನು ರಾಯಭಾಗದಲ್ಲಿ ಮಾಡಿದ್ದೀನಿ. ಇವತ್ತು ಇಲ್ಲಿ ನಾನು ಕಾಗವಾಡದಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಆರೋಗ್ಯ ಅಧಿಕಾರಿಗಳಿಗೆ ಕರೋನಾದ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿರೋ ತಿಳಿದ್ವಿ. ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ವರ್ಕಿಂಗ್ ಮಾಡ್ತಾ ಇದ್ದಲ್ಲ ಅನ್ನೋ ಬಗ್ಗೆ ಪರಿಶೀಲನೆ ಮಾಡೋ ಸಲುವಾಗಿ, ಆಮೇಲೆ ಯಾರು ಕೋಮಾರ್ಬಿಟ್ರೇಷನ್ ದಮ ಕೆಮ ಅಂಥವು ಯಾರಿರ್ತಾರೆ ಅಂಥವ್ರ ಬಗ್ಗೆ ಈಗಾಗಲೇ ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆ ಮಾಡಿದಂಥ ಜನರಿಗೆ ಇಮಿಡಿಯೇಟ್ಲಿ ಅವರಿಗೆ ಸುಶಕ್ತಿಯನ್ನು ಮತ್ತು ಔಷಧ ಉತ್ಪನ್ನವನ್ನು ನೀಡುವಂಥ ಮಾರ್ಗವನ್ನು ಹೇಳಿದ್ದೀವಿ. ಮತ್ತು ಅವರು ಕೂಡ ಏನೈತಿ ಡೈಲಿ ತಮ್ಮ ಮಾಸ್ಕನ್ನು ಬಳಸುವಂತೆ ಸಹಿತ ನಾವು ಹೇಳಿದ್ವಿ. 60 ವರ್ಷ ಮೇಲ್ಪಟ್ಟಂಥ ಜನರಿಗೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿದ್ದರೆ ಅವರು ಕಂಪಲ್ಸರಿ ಮಾಸ್ಕನ್ನು ಹಾಕೊಳ್ಳುವಂತೆ ನಾವು ಈಗಾಗಲೇ ನಿರ್ದೇಶನವನ್ನು ನೀಡಿದ್ದೀವಿ. ಈಗಾಗಲೇ ಕೃಷ್ಣಾ ನದಿ ಒಳ ಹರಿವಿನಲ್ಲಿ ಏರಿಕೆಯಾಗಿರುವಂಥದ್ದು, ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳ ಸಭೆಯನ್ನು ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ಜೊತೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾಗಿರುವಂಥ ಸುಭಾಷ್ ಸಂಕಾಮಿ ಅವರು ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಚಿಕ್ಕೋಡಿ.